ನಮಸ್ಕಾರ ಸ್ನೇಹಿತರೆ, ನಾನು ವೀರಭದ್ರಯ್ಯ ದೇಮಯ್ಯ, ಕಲ್ಯಾಣ ನಗರ, ಬೆಂಗಳೂರಿನಿಂದ ಕರ್ನಾಟಕದ ಎಲ್ಲ ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿಯರು BBSM ಅಕಾಡೆಮಿಯಿಂದ ಕನ್ನಡ ಮಾಧ್ಯಮದಲ್ಲಿ ಪಾಠ ಪ್ರವಚನಗಳನ್ನು ಕೇಳಬಹುದು. ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆಯ ಒಂದು ಸಮುದ್ರ ಮಂಥನ ಹಡಗು. ಇದರಲ್ಲಿ ನಾನು ಕೆಲಸ ಮಾಡಿದ್ದ ಅನುಭವವನ್ನು ನೆನೆಸ್ಕೊಂಡು ಖುಷಿಯಾಗಿ ಇವತ್ತು ಸೋಮವಾರ ನಾವು ಸ್ವಲ್ಪ ಕಾಲ ಕಳೆಯೋಣ. ವಿಜ್ಞಾನ ಜೀವ ರಸಾಯನಶಾಸ್ತ್ರಕ್ಕೆ ನಿಮಗೆಲ್ಲ ಸ್ವಾಗತ. ಕಾರ್ಬೋಹೈಡ್ರೇಟ್ಗಳ ಸಂಕ್ಷಿಪ್ತ ಪಕ್ಷಿನೋಟದ 2ನೇ ಭಾಗಕ್ಕೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ಮಾಲ್ಟೋಸ್ ಅಂತಕ್ಕಂಥ ಡೈಸೆಕರೈಡ್ ಬಗ್ಗೆ ನಾವು ತಿಳಿಯೋಣ. ಗ್ಲೂಕೋಸ್ನ ಮೊದಲ ಕಾರ್ಬನ್ ಅಣುಗಳನ್ನು ಒಟ್ಟಿಗೆ ಬಂಧಿಸಿದೆ. ಗ್ಲೂಕೋಸ್ನ ಮೊದಲ ಕಾರ್ಬನ್ ಪರಮಾಣುಗಳು ಮತ್ತು ಮತ್ತೊಂದು ಗ್ಲೂಕೋಸ್ ಅಣುವಿನ 4ನೇ ಇಂಗಾಲದ ನಡುವಿನ ಸಂಪರ್ಕವಿದೆ. ಇದು ನಿಮಗೆ ತಿಳಿದಿರುವಂತೆ 1,4 ಗ್ಲೈಕೋಸೈಡಿಕ್ ಸಂಪರ್ಕವಾಗಿದೆ. ಅದರ ಕೆಲವು ಗುಣಲಕ್ಷಣಗಳನ್ನು ನೋಡೋಣ ಬನ್ನಿ. ಏನೇನು ಅವುಗಳ ಗುಣಲಕ್ಷಣ? ಆಮ್ಲವೇಗವರ್ಧಕ ಜಲವಿಶ್ಲೇಷಣೆಯಲ್ಲಿ 1 ಮೋಲ್ ಮೋಲ್ಟೋಸ್ 2 ಮೋಲ್ ಡಿ ಗ್ಲೂಕೋಸನ್ನು ನೀಡುತ್ತದೆ. ಮಾಲ್ಟೋಸ್ ಮುಕ್ತ ಹೆಮಿಯಾಸೆಟಲ್ ಹೈಡ್ರಾಕ್ಸೈಡನ್ನು ಹೊಂದಿದೆ. ಅದರಿಂದ ಇದು ಮ್ಯೂಟಾ ರೊಟೇಷನ್ಗೆ ಒಳಗಾಗುತ್ತದೆ. ಇದು ಆಲ್ಫಾ ಮಾಲ್ಟೋಸ್ ಮತ್ತು ಬೀಟಾ ಮಾಲ್ಟೋಸ್ ಎರಡೂ ಆಗಿಯೂ ಅಸ್ತಿತ್ವದಲ್ಲಿರ್ತದೆ. ಅದೇ ಕಾರಣಗಳಿಗಾಗಿ ಇದು ಬೆನೆಡಿಕ್ಟ್ ಮತ್ತು ಟಾಲೆನ್ಸ್ ರಿಯೇಜೆಂಟ್ನೊಂದಿಗೆ ಸಕಾರಾತ್ಮಕ ಪರೀಕ್ಷೆಯನ್ನು ನೀಡುತ್ತದೆ. ಮಾಲ್ಟೋಸ್ 2 ಗ್ಲೂಕೋಸ್ ಅಣುಗಳಿಂದ ಮಾಡಲ್ಪಟ್ಟಿದೆ. ಇದು ಆಹಾರದಲ್ಲಿ ಯಾವುದೇ ಗಮನಾರ್ಹ ಪ್ರಮಾಣದಲ್ಲಿ ನೈಸರ್ಗಿಕವಾಗಿ ಸಂಭವಿಸಲಿಲ್ಲ. ಇದು ಒಂದು ಮೊಳಕೆಯೊಡೆದ ಧಾನ್ಯಗಳು ಬಹಳಷ್ಟು ಪಿಷ್ಟವನ್ನು ಹೊಂದಿರುತ್ತವೆ. ಇದು ಗ್ಲೂಕೋಸ್ನ ಉದ್ದನೆಯ ಸರಪಣಿಗಳಿಂದ ಮಾಡಲ್ಪಟ್ಟಿದೆ. 1 ನಿಮಿಷದಲ್ಲಿ ಇದರ ಮೇಲೆ ಹೆಚ್ಚು ಮತ್ತು ಧಾನ್ಯದ ಬೀಜವು ಮೊಳಕೆಯೊಡೆಯಲು ಪ್ರಾರಂಭಿಸಿದಾಗ ಅದು ಪಿಷ್ಟವನ್ನು ಒಡೆಯಲು ಪ್ರಾರಂಭಿಸುತ್ತದೆ. ಮಾಲ್ಟೋಸನ್ನು ಸೃಷ್ಟಿಸುತ್ತದೆ. ಮೊಳಕೆಯೊಡೆದ ಧಾನ್ಯಗಳಿಂದ ಬ್ರೆಡ್ ತಯಾರಿಸಿದರೆ ಆ ಬ್ರೆಡ್ಡು ಸ್ವಲ್ಪ ಮಾಲ್ಟೋಸನ್ನು ಹೊಂದಿರುತ್ತದೆ. ಮೊಳಕೆಯೊಡೆದ ಧಾನ್ಯದ ಬ್ರೆಡ್ ಸಾಮಾನ್ಯವಾಗಿ ಹಿಟ್ಟಿನಿಂದ ತಯಾರಿಸಿದ ಬ್ರೆಡ್ಗಿಂತ ಸ್ವಲ್ಪ ಭಾರವಾಗಿರುತ್ತದೆ ಮತ್ತು ಸಿಹಿಯಾಗಿರುತ್ತದೆ. ಆದ್ದರಿಂದ ಸ್ನೇಹಿತರೆ, ಮೊಳಕೆಯೊಡೆದ ಧಾನ್ಯಗಳು ದೇಹಕ್ಕೆ ಆರೋಗ್ಯಕರ. ಬಿಯರ್ ಮತ್ತು ಮದ್ಯದ ಉತ್ಪಾದನೆಯಲ್ಲಿಯೂ ಸಹ ಮಾಲ್ಟೋಸ್ ಸಹ ಒಂದು ಪಾತ್ರವನ್ನು ವಹಿಸುತ್ತದೆ. ಬಿಯರು, ಮದ್ಯದ ಉತ್ಪಾದನೆ ಇವೆಲ್ಲ ಮಾಲ್ಟೋಸು ತುಂಬ ಮೂಲಗಳ ಹುದುವಿಕೆಯನ್ನು ಒಳಗೊಂಡಿರುತ್ತದೆ. ಆ ಕಾರ್ಬೋಹೈಡ್ರೇಟ್ಗಳ ವಿಭಜನೆಯ ಸಮಯದಲ್ಲಿ ಮಾಲ್ಟೋಸ್ ರೂಪುಗೊಳ್ಳುತ್ತದೆ. ಆದರೆ ಹುದುಗುವಿಕೆಯ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಪಿಷ್ಟಯುಕ್ತ ಆಹಾರವನ್ನು 1 ನಿಮಿಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಬಾಯಲ್ಲಿ ಹಿಡಿದಿಟ್ಟುಕೊಂಡರೆ ಮಾಲ್ಟೋಸ್ನ ಸಿಹಿಯನ್ನು ನೀವು ಸವಿಯಬಹುದು. ಸೋಡಾ ಕ್ರ್ಯಾಕರ್ನಂತಹ ಸರಳ ಆಹಾರದೊಂದಿಗೆ ಇದನ್ನು ಪ್ರಯತ್ನಿಸಿ. ಪಿಷ್ಟವು ಸಿಹಿಯಲ್ಲ. ಸುಕ್ರೋಸನ್ನು ಫ್ರೂಕ್ಟೋಸ್ ಅಣುವಿನಲ್ಲಿ ಬಂಧಿಸಲಾದ ಗ್ಲೂಕೋಸ್ ಅಣುವಿನಿಂದ ತಯಾರಿಸಲಾಗುತ್ತದೆ. ಇದನ್ನು ಫ್ರಕ್ಟೋಸ್ನಂತೆಯೇ ಸಸ್ಯಗಳು ತಯಾರಿಸುತ್ತವೆ. ಅದನ್ನು ತಿನ್ನಲು, ಪ್ರಾಣಿಗಳನ್ನು ಆಕರ್ಷಿಸಲು ಮತ್ತು ಆ ಮೂಲಕ ಬೀಜಗಳನ್ನು ಹರಡಲು ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಸುಕ್ರೋಸ್ ನೈಸರ್ಗಿಕವಾಗಿ ಕಂಡುಬರುತ್ತದೆ. ಹೆಚ್ಚಿನ ಹಣ್ಣುಗಳು ಮತ್ತು ತರಕಾರಿಗಳು ಗ್ಲೂಕೋಸ್, ಫ್ರೂಕ್ಟೋಸ್ ಮತ್ತು ಸುಕ್ರೋಸ್ ಮಿಶ್ರಣವನ್ನು ಹೊಂದಿರುತ್ತವೆ. ಸಂಸ್ಕರಿತ ಟೇಬಲ್ ಸಕ್ಕರೆಯನ್ನು ತಯಾರಿಸಲು ಸಸ್ಯಗಳಲ್ಲಿ ಸಾಮಾನ್ಯವಾಗಿ ಕಬ್ಬು ಅಥವಾ ಸಕ್ಕರೆ ಬೀಟ್ರೂಟ್. ಸುಕ್ರೋಸನ್ನು ಹೇಗೆ ಕೇಂದ್ರೀಕರಿಸುವುದು ಎಂಬುದನ್ನು ಮಾನವರು ಕಂಡುಹಿಡಿದಿದ್ದಾರೆ. ಮೇಪಲ್ ಸಿರಪ್ ಮತ್ತು ಜೇನುತುಪ್ಪದಲ್ಲಿ ನಾವು ಸುಕ್ರೋಸನ್ನು ಸಹ ಕಾಣಬಹುದು. ಸಿಹಿ ಆಲೂಗಡ್ಡೆಯಲ್ಲಿ ಕಂಡುಬರುವ ಸುಕ್ರೋಸ್ ರಾಸಾಯನಿಕವಾಗಿ ಟೇಬಲ್ ಸಕ್ಕರೆಯಲ್ಲಿ ಕಂಡುಬರುವ ಸುಕ್ರೋಸು ಹೊರುತ್ತದೆ. ಅಂತೆಯೇ ಅಂಜೂರದಲ್ಲಿಯೂ ಕಂಡುಬರುವ ಫ್ರಕ್ಟೋಸ್ ರಾಸಾಯನಿಕವಾಗಿ ಹೆಚ್ಚಿನ ಫ್ರಕ್ಟೋಸ್ ಕಾರ್ನ್ ಸಿರಪ್ನಲ್ಲಿ ಕಂಡುಬರುವ ಫ್ರಕ್ಟೋಸ್ಗೆ ಹೋಲುತ್ತದೆ. ನಾವು ಚರ್ಚಿಸಿದಂತೆ ಸಕ್ಕರೆಗಳು ಬರುವ ಪ್ಯಾಕೇಜ್ ವಿಭಿನ್ನವಾಗಿದೆ. ನೀವು ಸಿಹಿ ಆಲೂಗಡ್ಡೆ ಅಥವಾ ಅಂಜೂರವನ್ನು ತಿನ್ನುವಾಗ ಪ್ಯಾಕೇಜ್ನಲ್ಲಿ ನೀವು ಸಾಕಷ್ಟು ಫೈಬರ್, ಜೀವಸತ್ವಗಳು ಮತ್ತು ಖನಿಜಗಳನ್ನು ಸಹ ಪಡೆಯುತ್ತೀರಿ. ಆದರೆ ಸಕ್ಕರೆ ಮತ್ತು ಹೆಚ್ಚಿನ ಫ್ರಕ್ಟೋಸ್ ಕಾರ್ನ್ ಸಿರಪ್ ಸಕ್ಕರೆಯನ್ನು ಮಾತ್ರ ಒದಗಿಸುತ್ತದೆ. ಸುಕ್ರೋಸ್ನ ಅಣುತೂಕ C12
H22O11. ಸುಕ್ರೋಸ್ ಆಮ್ಲ ವೇಗವರ್ಧಕ ಜಲವಿಭಜನೆ ಮೂಲಕ ಹೋದರೆ ಅದು 1 ಮೋಲ್ ಡಿ ಗ್ಲೂಕೋಸ್ 1 ಮೋಲ್ ಡಿ ಫ್ರುಕ್ಟೋಸನ್ನು ನೀಡುತ್ತದೆ. ಡಿ ಗ್ಲೂಕೋಸ್ ಅಂದರೆ ಡೆಕ್ಸ್ಟ್ರೋ ರೊಟೇಟರಿ ಮತ್ತು 1 ಮೋಲ್ ಡಿ ಫ್ರಕ್ಟೋಸನ್ನು ನೀಡುತ್ತದೆ. ಸುಕ್ರೋಸ್ನ ರಾಸಾಯನಿಕ ರಚನೆಯು ಆಲ್ಫಾ ರೀತಿಯ ಗ್ಲೂಕೋಸ್ ಮತ್ತು ಬೀಟಾ ರೀತಿಯ ಫ್ರೂಕ್ಟೋಸನ್ನು ಒಳಗೊಂಡಿರುತ್ತದೆ. ಅಂದರೆ ಒಂದು ಸುಕ್ರೋಸ್ ಮಾಲಿಕ್ಯೂಲಲ್ಲಿ ಪರಮಾಣುವಿನಲ್ಲಿ ಆಲ್ಫಾ ರೀತಿಯ ಗ್ಲೂಕೋಸ್ ಇರುತ್ತೆ ಮತ್ತು ಬೀಟಾ ಡಿ ಫ್ರೂಕ್ಟೋಸ್ ಇರುತ್ತದೆ. ಗ್ಲೈಕೋಸಿಡಿಕ್ ಸಂಪರ್ಕವು ಆಲ್ಫಾ ಸಂಪರ್ಕವಾಗಿದೆ, ಏಕೆಂದರೆ ಅಣುರಚನೆಯು ಆಲ್ಫಾ ದೃಷ್ಟಿಕೋನದಲ್ಲಿದೆ. ಸುಕ್ರೋಸ್ ಕಡಿಮೆ ಮಾಡದ ಸಕ್ಕರೆಯಾಗಿದೆ. ರಚನೆಯಿಂದ ನೀವು ನೋಡುವಂತೆ ಇದು ಹೆಮಿಯಾಸೆಟಲ್ ಆಮ್ಲಜನಕದಲ್ಲಿ ಸಂಯೋಜಿಸಲ್ಪಟ್ಟಿದೆ, ಲಿಂಕ್ ಮಾಡಲಾಗಿದೆ ಮತ್ತು ಮುಕ್ತ ಹೆಮಿಯಾಸೆಟಲ್ ಹೈಡ್ರಾಕ್ಸೈಡನ್ನು ಹೊಂದಿಲ್ಲ. ಮುಕ್ತ ಹೆಮಿಯಾಸೆಟಲ್ ಹೈಡ್ರಾಕ್ಸೈಡ್ ಇಲ್ಲದಿರುವುದರಿಂದ ಇದು ಮ್ಯೂಟಾ ತಿರುಗುವಿಕೆಯನ್ನು ತೋರಿಸುವುದಿಲ್ಲ. ಮ್ಯೂಟಾ ರೊಟೇಷನ್ ಅಂತೀವಿ. ಆಲ್ಫಾದಿಂದ ಬೀಟಾ ಪರಿವರ್ತನೆ. ಸುಕ್ರೋಸ್ ಕೂಡ ಅದೇ ಕಾರಣಕ್ಕಾಗಿ ಓಸೋಜೋನುಗಳನ್ನು ರೂಪಿಸುವುದಿಲ್ಲ. ಸುಕ್ರೋಸನ್ನು ಆಲ್ಫಾ ಗ್ಲೈಕೋಸಿಡೇಸ್ ಕಿಣ್ವಗಳೊಂದಿಗೆ ಜ್ಞಾಪಕ ಇಟ್ಕೊಳ್ಳಿ ಜಲವಿಚ್ಛೇದನಗೊಳಿಸುವ ಮೂಲಕ ನಾವು ನಮ್ಮ ರಚನಾತ್ಮಕ ಸೂತ್ರವನ್ನು ಸಾಬೀತುಪಡಿಸಬಹುದು. ಅದು ಆಲ್ಫಾ ಗ್ಲೂಕೋಸನ್ನು ಮಾತ್ರ ಜಲವಿಚ್ಛೇದನಗೊಳಿಸುತ್ತದೆ. ಈ ಪರೀಕ್ಷೆಯು ಸುಕ್ರೋಸ್ಗೆ ಧನಾತ್ಮಕವಾಗಿದೆ. ಲ್ಯಾಕ್ಟೋಸ್ ಅನ್ನು ಆಮ್ಲಜನಕ ಗ್ಯಾಲಕ್ಟೋಸ್ ಇದು ಹಾಲು, ಮೊಸರು ಮತ್ತು ಚೀಸ್ನಂತಹ ಡೈರಿ ಉತ್ಪನ್ನಗಳಲ್ಲಿ ಕಂಡುಬರುವುದರಿಂದ ಇದನ್ನು ಕೆಲವೊಮ್ಮೆ ಹಾಲಿನ ಸಕ್ಕರೆ ಅಂತಲೂ ನಾವು ಕರಿತೀವಿ. ಗಮನಾರ್ಹ ಪ್ರಮಾಣದ ಕಾರ್ಬೋಹೈಡ್ರೇಟ್ ಹೊಂದಿರುವ ಏಕೈಕ ಪ್ರಾಣಿ ಆಹಾರಗಳು ಇವು. ನಮ್ಮ ಹೆಚ್ಚಿನ ಕಾರ್ಬೋಹೈಡ್ರೇಟ್ಗಳು ಸಸ್ಯ ಆಹಾರಗಳಿಂದ ಬರುತ್ತದೆ. ಇದು ಲ್ಯಾಕ್ಟೋಸ್ ರಚನೆ. ಈ ಡೈಸೆಕರೈಡು ಸ್ಟ್ರಕ್ಚರು, ಎನ್ಸೈಮ್ ರಿಕ್ವೈರ್ಡು, ಕಿಲೋಕ್ಯಾಲರೀಸು, ಫುಡ್ಸ್ ಹೈ ಇನ್ ಡೈಸೆಕರೈಡ್ಸನ್ನು ನೀವು ಇಂಗ್ಲೀಷ್ನಲ್ಲೇ ಓದ್ಕೊಳ್ಳಿ. ಇಂಗ್ಲೀಷ್ ಬರುತ್ತಲ್ಲ. ಮಾನೋಸೆಕರೈಡ್ಸು ಹೈ ಲೆವೆಲ್ ಎಜುಕೇಷನ್ನಲ್ಲಿ ಸ್ವಲ್ಪ ಇಂಗ್ಲೀಷ್ನಲ್ಲಿ ಇದನ್ನೆಲ್ಲ ನೀವು ಓದ್ಕೊಳ್ಳಿ. ನಿಮಗೆ ಈ ಒಂದು ಟೇಬಲ್ ತುಂಬ ಸಹಾಯ ಆಗುತ್ತೆ. ಡೈಸೆಕರೈಡ್ಗಳ ಕಾರ್ಯ ಏನಪ್ಪ? ಡೈಸೆಕರೈಡ್ಗಳ ಕಾರ್ಯ ಅಂತಂದರೆ ಇವು ಶಕ್ತಿಯ ಮೂಲವಾಗಿದೆ. ಶಕ್ತಿಯ ಶೇಖರಣಾ ಮೂಲವಾಗಿರುವುದರಿಂದ ಕಬ್ಬಿನಂತಹ ಅನೇಕ ಸಸ್ಯಗಳಲ್ಲಿ ಸುಕ್ರೋಸ್ ಅಧಿಕವಾಗಿರುತ್ತದೆ. ಸಸ್ಯಗಳು ಗ್ಲೂಕೋಸ್, ಫ್ರೂಕ್ಟೋಸ್ ಮತ್ತು ಗ್ಯಾಲಕ್ಟೋಸ್ನಂತಹ ಮಾನೋಸೆಕರೈಡ್ಗಳನ್ನು ಜೀವಕೋಶಗಳ ನಡುವೆ ಸಾಗಿಸಲು ಡೈಸೆಕರೈಡ್ಗಳನ್ನು ಬಳಸುತ್ತವೆ. ಮಾನೋಸೆಕರೈಡ್ಗಳನ್ನು ಡೈಸೆಕರೈಡ್ಗಳಾಗಿ ಪ್ಯಾಕೇಜಿಂಗ್ ಮಾಡುವುದರಿಂದ ಸಾಗಣೆಯ ಸಮಯದಲ್ಲಿ ಅಣುಗಳು ಒಡೆಯುವ ಸಾಧ್ಯತೆ ಕಡಿಮೆ. ಅವುಗಳಲ್ಲಿ ಹೆಚ್ಚಿನವು ಇತರ ಕಾರ್ಬೋಹೈಡ್ರೇಟ್ಗಳಿಂದ ಪ್ರತಿ ಗ್ರಾಮ್ಗೆ ಸುಮಾರು 4 ಕಿಲೋಕ್ಯಾಲರಿಗಳನ್ನು ಒದಗಿಸುತ್ತವೆ. ಡೈಸ್ಯಾಕರೈಡ್ಗಳು ಅನಿವಾರ್ಯವಲ್ಲದ ಪೋಷಕಾಂಶಗಳಾಗಿವೆ ಅಥವಾ ಜೀವನಕ್ಕೆ ಅಗತ್ಯವಿಲ್ಲ. ಜೀರ್ಣಕ್ರಿಯೆ ಮತ್ತು ಹೀರಿಕೊಳ್ಳಲು ಡೈಸ್ಯಾಕರೈಡ್ಗಳನ್ನು ಜೀರ್ಣಿಸಿಕೊಳ್ಳಬೇಕು. ಅಂದರೆ ಕರುಳಿನ ಕಿಣ್ವಗಳಿಂದ ಸರಳ ಸಕ್ಕರೆಗಳಾಗಿ ಮಾನೋಸೆಕರೈಡ್ಗಳು ವಿಭಜಿಸಲಾಗುತ್ತದೆ. ನಂತರ ಅವು ಸಣ್ಣ ಕರುಳಿನಲ್ಲಿ ಹೀರಲ್ಪಡುತ್ತವೆ. ಡೈಸೆಕರೈಡ್ ಅಸಹಿಷ್ಣುತೆ ಕರುಳಿನ ಕಿಣ್ವಗಳ ಕೊರತೆಯಿಂದಾಗಿ ಡೈಸೆಕರೈಡ್ಗಳ ಕಳಪೆ ಜೀರ್ಣಕ್ರಿಯೆಯಿಂದ ಉಂಟಾಗುವ ಜಠರಗರುಳಿನ ರೋಗಲಕ್ಷಣಗಳನ್ನು ಅತಿಸಾರ, ಉಬ್ಬರ ಸೂಚಿಸುತ್ತದೆ. ನೋಡಿ, ಇದು ಸಲವರಿ ಗ್ಲ್ಯಾಂಡ್ಸು, ಪೇಟ್ರಾಯ್ಡ್ ಗ್ಲ್ಯಾಂಡು. ಬಾಯಿಯಲ್ಲಿ ಲಾಲಾರಸದ ಜೊತೆಗೆ ಸಂಯೋಗ ಹೊಂದಿದ ಆಹಾರ ಡೈಸೆಕರೈಡ್ಗಳ ಕಾರ್ಯ. ನಂತರ ಹಾಗೆ ಜೀರ್ಣಾಂಗಕ್ಕೆ ಹೋಗುತ್ತದೆ. ಮತ್ತು ಸ್ಟಾರ್ಚ್ ಪಾಲಿ ಆಲ್ಫಾ ಡಿ ಗ್ಲೂಕೋಸ್ನ ಒಂದು ಸರಪಳಿ. ಸ್ನೇಹಿತರೆ, ಇದು ಡೈಸೆಕರೈಡ್ಗಳ ವಿಶೇಷವಾದ ಕಾರ್ಯ. ಕಾರ್ಬೋಹೈಡ್ರೇಟ್ ಜೀರ್ಣಕ್ರಿಯೆ ಬಾಯಿಯಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಸಣ್ಣ ಕರುಳಿನಲ್ಲಿ ಹೆಚ್ಚು ವ್ಯಾಪಕವಾಗಿರುತ್ತದೆ. ಪರಿಣಾಮವಾಗಿ ಮಾನೋಸೆಕರೈಡ್ಗಳು ರಕ್ತ ಪ್ರವಾಹಕ್ಕೆ ಹೀರಲ್ಪಡುತ್ತವೆ ಮತ್ತು ಯಕೃತ್ತಿಗೆ ಸಾಗಿಸಲ್ಪಡುತ್ತವೆ. ಲಿವರ್ಗೆ. ಧನ್ಯವಾದಗಳು ಸ್ನೇಹಿತರೆ. ಲೈಕ್, ಸಬ್ಸ್ಕ್ರೈಬ್, ಶೇರ್. ಮತ್ತೊಮ್ಮೆ ಕಾರ್ಬೋಹೈಡ್ರೇಟ್ಗಳ ಸೀರೀಸ್ಗೆ ಈ ಒಂದು
ಉದಾಹರಣೆಗಳೊಂದಿಗೆ ಮತ್ತೊಮ್ಮೆ ಭೇಟಿ ಮಾಡೋಣ. ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಧನ್ಯವಾದಗಳು.